ನಮಸ್ಕಾರ ರೀ ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ರೀ. ನಾನಿವತ್ತು ಶೇಂಗಾ ಹಿಂಡಿ ಅಥವಾ ಚಟ್ನಿ ಮಾಡತ್ತೇನಿ. ಇದನ್ನು ನೀವು ಚಪಾತಿ ಜೊತೆ, ದೋಸೆ ಜೋಡೆ, ರೊಟ್ಟಿ ಜೋಡೆ, ಹಂಗೆ ಮೊಸರಿನ ಜೋಡೆ, ಅನ್ನದ ಜೋಡೆ, ಹಂಗನ ಯಾವುದು ಬೇಕು ಅದ್ರ ಜೊತೆ ತಿನ್ಬೋದು. ಈ ಬ್ಯಾಚುಲರ್ಸಿಗೆ ಮತ್ತು ಹಾಸ್ಟೆಲ್ದಾಗ ಇರೋರ್ಗಂತರೂ ಇದು ಇರಾಕ ಬೇಕು. ಚಟ್ನಿ ಪುಡಿ ಇಲ್ಲಂದ್ರೆ ನೆಕ್ಸ್ಟ್ ಕೈಕಾಲ ಆಡ್ತಿರಂಗಿಲ್ಲ ಅವ್ರಿಗೆ. ಇದನ್ನು ಹೆಂಗೆ ಮಾಡೋದತ್ತಂದ ನೋಡೋಣ ಬರ್ರಿ. ಇವಾಗ ನಾ ಫಸ್ಟ್ ಒಂದು 1/4 kg ಅಷ್ಟು ಶೇಂಗಾನ ತೊಗೊಂಡೇನಿ. ಇದನ್ನು ಫಸ್ಟಿಗೆನ ನಾವು ಹುರ್ಕೋಬೇಕಾಗ್ತೈತಿ. ಒಂದು ಕಡಾವಂಗಿ ಇಟ್ಕೊಂಡು ಅದ್ರಾಗ ನಾ ತೊಗೊಂಡಿದ್ದು ಅಷ್ಟು ಶೇಂಗಾನು ಹಾಕ್ಕೊಳತ್ತೇನಿ. ಇವನ್ನ ಲೋ ಫ್ಲೇಮ್ನ್ಯಾಗ ಸಣ್ಣಂಗೆ ಬೇಯಿಸ್ಕೋಬೇಕಾಗ್ತೈತಿ. ಹೈ ಫ್ಲೇಮ್ನ್ಯಾಗ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹೈ ಫ್ಲೇಮ್ನ್ಯಾಗ ಏನಾರ ಬೇಯಿಸ್ಕೊಳಕ್ಕೆ ಹೋದ್ರಿ ಅಂದ್ರೆ ಏನಾಗ್ತೈತೆ ಅಂದ್ರೆ ಹೊತ್ತಾವು ಮತ್ತು ಕಹಿ ಬಿಡ್ತಾವು ಮತ್ತು ಹಿಂಡಿ ಟೇಸ್ಟ್ ಆಗಂಗಿಲ್ಲ. ಶೇಂಗಾ ಏನೈತಿಲ್ಲ ಕಹಿ ಹತ್ತಕತ್ತಾವ ಹೊತ್ತಿರ ಮತ್ತು ಅಷ್ಟೊಂದು ಚಂದಂಗೆ ರೋಸ್ಟ್ ಆಗಂಗಿಲ್ಲ. ಹಾಗಾಗಿ ಇದನ್ನು ಯಾವಾಗಲೂ ಲೋ ಫ್ಲೇಮ್ನಾಗ ಇಟ್ಕೊಂಡು ಸೊಕಾಸ ಹುರ್ಕೋಬೇಕು. ಒಂದು 5 ನಿಮಿಷ ತಡ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನಾವು ಹುರ್ಕೋರಿ, ಅವಾಗ ಟೇಸ್ಟ್ ಚಂದಂಗೆ ಬರ್ತೈತಿ. ಇವಾಗ ಪೂರ್ತಿ ಕಲರ್ ಏನೈತಲ್ಲ ಚೇಂಜ್ ಆಗಬೇಕು, ಕೆಂಪಂಗೆ ಆಗಬೇಕು, ಆ ರೀತಿ ಹುರ್ಕೋಬೇಕಾಗ್ತೈತಿ. ನೋಡ್ರಿ ನಾವು ಹುರಿಯಾಕತ್ತೇನಿ ಇವಾಗ ನಮ್ಮ ಶೇಂಗಾ ಏನೈತಿ ಹುರಿದಾವ, ಕಲರ್ ಚೇಂಜ್ ಆಗ್ಯಾವ. ನೀವು ನೋಡ್ತಿರ್ಬೋದ ಹೆಂಗೆ ಕಲರ್ ಚೇಂಜ್ ಆಗೈತಿ ಅಂತಂದು. ಈ ರೀತಿ ಹುರಿದ್ರೆ ಸಾಕು. ಇದನ್ನು ಹುರಿದ ಮ್ಯಾಗ ಏನೈತಿ ಒಂದು ಸ್ವಲ್ಪ ಆರಾಕ್ ಬಿಡಬೇಕು. ಬಿಸಿ ಇದ್ದಾಗನ ಮಿಕ್ಸರ್ಗೆ ಹಾಕೊಳಕ್ಕೆ ಹೋಗಬಾರ್ದು. ಇವಾಗ ಆರಿದ ಶೇಂಗಾನ ಮಿಕ್ಸರ್ ಜಾರಿಗೆ ಹಾಕೊಳತ್ತೇನಿ. ಇವಾಗ ಪೂರ್ತಿಯಾಗಿ ತಣ್ಣಗಾಗ್ಯಾವ, ಹಾಗಾಗಿ ಇವಾಗ ಹಾಕೊಳತ್ತೇನಿ. ಇವಾಗ ಶೇಂಗಾ ಹಾಕೊಂಡ್ ಬಳಕ ಏನೈತಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕೊಳತ್ತೇನಿ. ಜಾಸ್ತಿ ಕರಿಬೇವು ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಹಿ ಆಗ್ತೈತಿ. ಸ್ವಲ್ಪ ಹಾಕೊಂಡ್ರೆ ಸಾಕು, ಟೇಸ್ಟ್ ಬರ್ತೈತಿ. ಹಂಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಬೆಳೆ ಹಾಕೊಳತ್ತೇನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚಂದ ಬರ್ತೈತಿ. ಹಂಗನ ಇವಾಗ ಅಚ್ಚ ಖಾರದ ಪುಡಿ ಹಾಕೊಳತ್ತೇನಿ, 1/4 ಸ್ಪೂನ್ ಅಷ್ಟು. ಆದಷ್ಟು ಖಾರ ಮತ್ತು ಉಪ್ಪು ಹಿಂಡಿಗೆ ಸ್ವಲ್ಪ ಜಾಸ್ತಿನ ಹಾಕೋಬೇಕು. ಯಾಕಪ್ಪ ಅಂದ್ರೆ ಮೊಸರು ಜೊತೆ ಅದು ಕಲಿಸ್ಕೊಂಡು ತಿನ್ನೋದ್ರಿಂದ ಸಪ್ಪಗೆ ಆಗ್ತೈತಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೇನಿ. ಹಂಗೆ ನಾವು 1 ಸ್ಪೂನ್ ಅಷ್ಟು ಜೀರಿಗೆನೂ ಹಾಕೋಬೇಕು. ಇವಾಗ ಏನೈತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೊಂಡೇವಿ. ಇದನ್ನು ಮಿಕ್ಸಿಗೆ ಸಣ್ಣಗೆ ಹಾಕೋಬೇಕು. ತರಿಯಾಗಿದ್ರೆ ಸಾಕು, ಪೂರ್ತಿ ಸಣ್ಣಂಗೆನೂ ಹಾಕೊಳ್ಳೋದು ಬೇಡ. ಇವಾಗ ನಾನು ಮಿಕ್ಸಿಗೆ ಹಾಕೊಂಡ ತೆಗ್ದೇನಿ. ನೋಡ್ರಿ ನಮ್ಮ ಹಿಂಡಿ ರೆಡಿ ಆಗೈತಿ. ಈಗ ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕೊಂಡ ತಿನ್ಬೋದು, ಇಲ್ಲ ಹಂಗೆ ತಿಂತನಂದ್ರೂ ತಿನ್ಬೋದು. ನೀವು ಈ ರೀತಿ ಹಿಂಡಿನ ಮಾಡ್ಕೊಳ್ರಿ. ಮಾಡಿ ಯಾವ ರೀತಿ ಬತ್ತು ಅಂತಂದ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಎಲ್ಲ ವಿಡಿಯೋಗಳ್ನು ನೋಡ್ರಿ. ಹಂಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡೋದ ಮರಿಬೇಡ್ರಿ. ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದಾಗ ಸಿಗೋಣಂತ್ರಿ. ಬಾಯ್ ರೀ.